ರಾಗ ಹಿಂದೋಳ. ಕಮಲೆ ಕಮಲಾಕ್ಷವಲ್ಲಭೆ ತ್ವಂ ಕರುಣಾಪೂರ ತರಂಗಿತೈರಪಾಂಗೈಃ ಅವಲೋಕಯ ಮಾಂ ಅಕಿಂಚನಾನಾ ಪ್ರಥಮಂ ಪಾತ್ರಂ ಅಕೃತ್ರಿಮಂ ದಯಾಯಾಃ ಸರಸಿಜಾಂಬಕಹರಿಯ ಮನದನ್ನೆ ಲಕ್ಷ್ಮಿಯೇ ಬರಿಯ ಬಡವರೊಳಗೆ ಆ ಮೊತ್ತ ಮೊದಲಿಗನಾಗಿ ನಿರುತಮಂ ಬನ್ನ ಬಡುತಿಹುದನುರೇ ಪರಿಭಾವಿಸುತ್ತ ಎನ್ನನೊಲಿದು ನಿನ್ನ ಕರುಣಾವಲೋಕನಕ್ಕೆ ಉತ್ತಮದ ಪಾತ್ರನಾಗಿರುವೆನೆಂದು ಅವಧರಿಸಿ ಈಗೆನ್ನೊಳೊಲಿದು ನೀ ವರದಯಾರಸ ಸುಪ್ರವಾಹಯುಕ್ತ ಅಪಾಂಗದಿಂದ ಅನುಗ್ರಹಿಸು ತಾಯೇ. ಕನಕಧಾರ ಸ್ತೋತ್ರದ 20ನೇ ಸ್ತೋತ್ರವನ್ನು, ಸ್ತುತಿ ಪದ್ಯವನ್ನು ತಾವೆಲ್ಲ ಇವಾಗಷ್ಟೇ ಕೇಳಿದ್ದೀರಾ. ಅದರ ಅನುವಾದವನ್ನು ಸಹ ಕೇಳಿಯಾಗಿದೆ. ಭಜಿಸೋದು, ಸೇವಿಸುವುದು ಅಂದರೆ ಅದರಿಂದ ಏನು ಪ್ರಯೋಜನ? ಈ ರೀತಿಯಾದಂಥ ಸ್ತೋತ್ರ ಪಠನ ಮಾಡೋದ್ರಿಂದ ಅಂತಂದರೆ ಅದು ಭಕ್ತನ ಅಥವಾ ಸಾಧಕನ ಅಥವಾ ಸಾಮಾನ್ಯವಾಗಿ ಸ್ತುತಿ ಮಾಡುವಂಥವರ ಅಂತಃಕರಣವು ಈ ರೀತಿಯಾದಂತಹ ಸೇವನೆ ಭಜನೆಯಿಂದ ಭಗವದಾಕಾರವನ್ನು ತಳೆಯುತ್ತೆ ಅಂತ ಹೇಳ್ತಾರೆ. ಅಂತಃಕರಣ ಹೀಗೆ ಯಾವಾಗಲೂ ಭಗವದಾಕಾರವನ್ನು ಹೊಂದಿಯೇ ಇದ್ದು ಆನಂದವನ್ನು ಅನುಭವಿಸ್ತಾ ಇರಬೇಕು ಅಂತಂದರೆ ಭಕ್ತನ ಚಿತ್ತ ಶುದ್ಧವಾಗಿರಬೇಕು. ಚಿತ್ತ ಯಾವಾಗಲೂ ಕರಗುತ್ತಾ ಇರಬೇಕು. ಹೇಗೆ ಗಟ್ಟಿಯಾಗಿರೋವಂತಹ ಅರಗು ಅಂದರೆ ಆಭರಣಗಳಲ್ಲೆಲ್ಲ ಬಳಸ್ತಾರಲ್ಲ, ಆಭರಣದ ತಯಾರಿಕೆಯಲ್ಲಿ ಅದು ಅರಗು ಅಗ್ನಿ ಸಂಯೋಗದಿಂದ ಬೆಂಕಿ ತಗುಲ್ತಿದ್ದ ಹಾಗೆ ಅದು ದ್ರವವಾಗುತ್ತೋ ಹಾಗೆ ಭಕ್ತನ ಚಿತ್ತ ಅಥವಾ ಸಾಧಕನ ಚಿತ್ತ ಭಗವದ್ಗುಣಕೀರ್ತನೆಯಿಂದ ನಾಮ ಸಂಕೀರ್ತನೆಯಿಂದ ದ್ರವಿಸ್ತಾ ಹೋಗುತ್ತೆ. ದ್ರವದ ಸ್ಥಿತಿಗೆ ಬಂದಂತಹ ಅರಗು ಆಭರಣಗಳ ಜೊತೆ ಸೇರಿಕೊಂಡು ಮತ್ತೆ ಅದು ಅಲ್ಲಿಯೇ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹಾಗೇನೇ ಈ ಭಗವದ್ಗುಣಕೀರ್ತನೆಯಿಂದ ಕರಗಿರುವಂತಹ ಸಾಧಕನ ಚಿತ್ತ ಭಗವಂತನಲ್ಲಿಯೇ ಸೇರಿ ಅಲ್ಲಿಯೇ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡತ್ತೆ ಅಂತ. ಭಗವಂತನಲ್ಲಿ ಒಮ್ಮೆ ನೆಲೆಗೊಂಡ ಮೇಲೆ ಪ್ರಾಪಂಚಿಕವಾದ ಜಂಜಾಟಗಳು ಅವನನ್ನು ಕಾಡೋದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೃತ್ಯು ಭೀತಿ ಕೂಡ ಇರೋದಿಲ್ಲ ಅಂತ ಹೇಳಿ. ಹಾಗಾಗಿ ಚಿತ್ತದ ದ್ರವೀಕರಣಕ್ಕೆ, ಚಿತ್ತ ಶುದ್ಧಿಗೆ ಈ ಸ್ತೋತ್ರಗಳು, ನಾವು ಮಾಡುವಂತಹ ಎಲ್ಲ ಕರ್ಮಗಳು ಬಹಳ ಮುಖ್ಯ ಅನ್ನೋದು ನಮ್ಮ ಸಂಪ್ರದಾಯದ ನಂಬಿಕೆ. ಇಂತಹ ಒಂದು ಪ್ರಯೋಜನವನ್ನೇ ಉದ್ದೇಶದಲ್ಲಿ ಇಟ್ಟುಕೊಂಡು ಶಂಕರ ಭಗವತ್ಪಾದರು ಅಸಂಖ್ಯವಾದ ಸ್ತೋತ್ರಗಳನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಅವುಗಳಲ್ಲಿ ಪ್ರಸ್ತುತ ಅನುಸಂಧಾನ ಆಗ್ತಾ ಇರುವಂತಹ ಕನಕಧಾರ ಸ್ತೋತ್ರ ಗುಚ್ಛವೂ ಕೂಡ ಬಹಳ ಮುಖ್ಯವಾದದ್ದು ಅನ್ನೋದು ಎಲ್ರಿಗೂ ಗೊತ್ತಿರೋವಂಥದ್ದೇ. ಇದರ ಕಥೆಯೆಲ್ಲ ಎಲ್ರಿಗೂ ಗೊತ್ತೇ ಇದೆ. ಆರಂಭದಲ್ಲಿ ವ್ಯಾಖ್ಯಾನ ಮಾಡಿದವರು ಹೇಳೇ ಇದ್ದಾರೆ. ಇದು ಮೇಲ್ನೋಟಕ್ಕೆ ನೋಡಿದಾಗ ಲೋಕದಲ್ಲಿ ನಮ್ಮಂತಹ ಲೌಕಿಕರಿಗೆ
ಪಾಮರರಿಗೆ, ಸಾಧಾರಣ ಜನರಿಗೆ ಎಲ್ರಿಗೂ ಬೇಕಾಗಿರುವಂಥದ್ದು ಐಹಿಕವಾದಂತಹ ಸುಖ ಭೋಗಗಳು, ಸಂಪತ್ತು, ಧನ ಕನಕ ಮೊದಲಾದಂತಹ ವಸ್ತೂತ್ಕರಗಳನ್ನು ಆಸೆ ಪಡೋದು ಬಹಳ ಸಾಮಾನ್ಯವಾದಂಥ ಒಂದು ಸಂಗತಿ. ಇಂತಹ ಅಭೀಷ್ಟ ಇರೋರಿಗೆ ಈ ಎಲ್ಲರೂ ಕೂಡ ಸ್ತೋತ್ರ ಮಾಡಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳೋಕ್ಕೆ ಅನುಕೂಲಿಸೋ ಅಂತಹ ಸ್ತೋತ್ರಗಳಲ್ಲಿ ಈ ಕನಕಧಾರ ಸ್ತೋತ್ರ ಕೂಡ ಅನುಪಮವಾದ ಒಂದು ಸ್ತೋತ್ರ ಅಂತ ಎಲ್ಲರೂ ಇಲ್ಲಿವರೆಗೂ ಅದನ್ನು ತಿಳ್ಕೊಂಡೇ ಬಂದಿದ್ದೀರಾ. ಇದೇ ಸ್ತೋತ್ರವನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅನುಸಂಧಾನ ಮಾಡಿದ್ರೆ ಇದು ಕೇವಲ ಐಹಿಕವಾದಂತಹ ಸುಖ ಸಾಧನಕ್ಕೆ ಮಾತ್ರ ಅಲ್ಲ, ಇದು ಪ್ರಕೃತಿ ಸ್ವರೂಪಿಣಿಯಾದಂತಹ ಲಕ್ಷ್ಮೀದೇವಿಯ ವಿರಾಟ್ ಸ್ವರೂಪವನ್ನು, ಜಗನ್ಮಾತೃತ್ವದ ಆ ತತ್ವವನ್ನು ಕೂಡ ನಮಗೆ ಪರಿಚಯ ಮಾಡಿಸುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡಿದಾಗ ಗಮನಿಸ್ಬೋದು. ಲಕ್ಷ್ಮೀನಾರಾಯಣರದ್ದು ಕೂಡ ಒಂದು ಅರ್ಥದಲ್ಲಿ ನೋಡಿದ್ರೆ ಅರ್ಧನಾರೀಶ್ವರರ ತತ್ವವೇ ಅದರಲ್ಲೂ ಅಡಕವಾಗಿದೆ ಅಂತ ಹೇಳ್ಬೋದು. ಸ್ಥಿತಿಪಾಲಕನಾದಂತಹ ನಾರಾಯಣ ತ್ರಿಮೂರ್ತಿಗಳಲ್ಲಿ ಅವನ ಹೃದಯದಲ್ಲಿ ನಿರಂತರವಾಗಿ ವಾಸ ಮಾಡುವಂಥವಳು. ಹೃತ್ಕಮಲ ವಾಸಿನಿಯಾದಂತಹ ಲಕ್ಷ್ಮಿ ಇಲ್ಲದೆ, ಅವಳ ಶಕ್ತಿಯ ಸಹಕಾರ ಇಲ್ಲದೇನೆ ನಾರಾಯಣನಿಗೆ ಈ ಜಗತ್ತಿನ ಸ್ಥಿತಿಯನ್ನು, ಅದರ ಆಗುಹೋಗುಗಳನ್ನು ನಿರ್ವಹಿಸೋದಕ್ಕೆ ಆಗೋದಿಲ್ಲ. ಇಷ್ಟು ವಿಶಾಲವಾದ ವಿರಾಟ್ ಪ್ರಪಂಚದ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಕಾಪಿಡಬೇಕು ಅಂತಂದರೆ ಲಕ್ಷ್ಮಿ ಅಂದರೆ ಅರ್ಥತತ್ವದ ಸಹಾಯ ಬೇಕೇ ಆಗುತ್ತೆ. ಹಾಗಾಗಿಯೇ ಲಕ್ಷ್ಮಿ ಯಾವಾಗಲೂ ಅವನ ಜೊತೆಯಲ್ಲೇ ಇರ್ತಾಳೆ, ಜೊತೆಗಾತಿಯಾಗಿರ್ತಾಳೆ. ಇಲ್ಲ ಹೃದಯದಲ್ಲಿ ಇರ್ತಾಳೆ, ಇಲ್ಲ ನಾರಾಯಣನ ಪಾದಗಳ ಬಳಿ, ಪಾದ ಕಮಲಗಳ ಬಳಿ, ಹೃತ್ಕಮಲ ಇಲ್ಲ ಪಾದಕಮಲ, ಇವೆರಡರ ಸಮೀಪವೇ ಲಕ್ಷ್ಮಿಗೆ ಸದಾಕಾಲ ನಿವಾಸ. ಈ ಲಕ್ಷ್ಮಿ ಅಧಿದೈವವಾಗಿ ನಾವು ಕಾಣ್ತೀವಿ. ಅವಳ ಆಕಾರ, ಅವಳು ಕೈಯಲ್ಲಿ ಪದ್ಮದಲ್ಲಿ ಕೂತಿದ್ದಾಳೆ, ಕೈಯಲ್ಲಿ ಪದ್ಮ ಹಿಡಿದಿದ್ದಾಳೆ, ಮಾಲೆಗಳನ್ನು ಹಾಕ್ಕೊಂಡಿದ್ದಾಳೆ. ಈ ರೀತಿಯಾದಂತಹ ಒಂದು ಅಧಿದೈವವಾಗಿ ನಾವು ಕಾಣುವಂತಹ ಈ ಲಕ್ಷ್ಮೀದೇವಿ ಈ ತತ್ವವಾಗಿ ನೋಡಿದ್ರೆ ಜಗತ್ತಿನ ಅರ್ಥವ್ಯವಸ್ಥೆ ಅಂತ ಹೇಳಿ ನಾವು ಅದನ್ನು ಹೇಳ್ಬೋದು. ಅರ್ಥರೂಪಿಯಾದ ಈ ಲಕ್ಷ್ಮೀ ತತ್ವ ಸ್ಥಿತಿಪಾಲಕನಾದಂತಹ ಪತಿಗೆ ಅಧೀನವಾಗಿರ್ತಾಳೆ ಅನ್ನೋದರ ಸಂಕೇತವಾಗಿ ಅವಳು ಯಾವಾಗಲೂ ಪಾದ ಕಮಲಗಳ ಬಳಿ, ನಾರಾಯಣನ ಪಾದ ಕಮಲಗಳ ಬಳಿ ಇರ್ತಾಳೆ ಅನ್ನೋದು ಸಾಂಕೇತಿಕವಾದ ಸಂಗತಿಯನ್ನು ಅದು ಸೂಚಿಸುತ್ತೆ. ಹೀಗೆ ಅಧಿಭೂತ, ಅಧಿದೈವ ಮತ್ತು ಅಧ್ಯಾತ್ಮ ಈ ಮೂರೂ ನೆಲೆಗಳಲ್ಲಿ ನಾವು ಈ ಲಕ್ಷ್ಮೀದೇವಿಯ ಆರಾಧನೆಯನ್ನು ನಮ್ಮ ಭಾರತದ ಮಣ್ಣಲ್ಲಿ ಕಾಣಬಹುದು. ಇಂತಹ ಲಕ್ಷ್ಮೀದೇವಿಯ ಆರಾಧನೆಯ ಅಂಗವಾಗೇ ಇರುವಂತಹ ಈ ಕನಕಧಾರ ಸ್ತೋತ್ರದ 20ನೆಯ ಸ್ತುತಿ ಪದ್ಯದ ಅನುಸಂಧಾನವನ್ನು ನಾವಿವತ್ತು ಮಾಡಬಹುದು. ಸ್ತೋತ್ರವನ್ನು ಕೇಳಿದ್ದೀರಾ. ಕಮಲೇ ಕಮಲಾಕ್ಷವಲ್ಲಭೆ ತ್ವಂ ಕರುಣಾಪೂರ ತರಂಗಿತೈರಪಾಂಗೈಃ ಅವಲೋಕಯ ಮಾಮಕಿಂಚನಾನಾಂ ಪ್ರಥಮಂ ಪಾತ್ರಂ ಅಕೃತ್ರಿಮಂ ದಯಾಯಾಹ. ಇದನ್ನು ಅನ್ವಯ ಮಾಡಿದ್ರೆ, ಹೇ ಕಮಲೆ, ಕಮಲಾಕ್ಷವಲ್ಲಭೆ ಅಕಿಂಚನಾನಾಂ ಅಕೃತ್ರಿಮಂ ದಯಾಯಾಹ ಪ್ರಥಮಂ ಪಾತ್ರಂ ಮಾಂ ತ್ವಂ ಕರುಣಾಪೂರ ತರಂಗಿತೈಃ ಅಪಾಂಗೈಃ ಅವಲೋಕಯ. ಹೇ ಕಮಲೆ, ಕಮಲಾಕ್ಷವಲ್ಲಭೆ, ಇದು ಸಂಬೋಧನೆ ಮಾಡ್ತಾ ಇರೋದು ದೇವಿಯನ್ನು. ಅಕಿಂಚನಾನಾಂ ಅಕೃತ್ರಿಮಂ ದಯಾಯಾಹ ಪ್ರಥಮಂ ಪಾತ್ರಂ ಮಾಂ. ಅಕಿಂಚನ ಅಂತಂದರೆ ದರಿದ್ರ ಅಂತ. ದರಿದ್ರರಲ್ಲಿ ಅಕೃತ್ರಿಮಂ ದಯಾಯಾಹ, ನಿಜವಾಗಿಯೂ ದಯೆಗೆ ಪ್ರಥಮವಾಗಿ ಪಾತ್ರನಾಗಬೇಕಾಗಿರೋಂತಹ ನನ್ನನ್ನು ತ್ವಂ ನೀನು ಕರುಣಾಪೂರ ತರಂಗಿತೈಃ ಅಪಾಂಗೈಃ, ಕರುಣೆಯಿಂದ ಪ್ಲಾವಿತವಾದ, ತುಂಬಿ ತುಳುಕುತ್ತಿರುವಂತಹ ತರಂಗಾಯಿತವಾದ, ತುಂಬದ ಮೇಲೇ ತರಂಗ ಅಂದರೆ ಅಲೆಗಳು ಬಂದಾಗ ಅದು ತುಳುಕಿ ಹೊರಕ್ಕೆ ಬರುತ್ತೆ. ಅದು ಅಪಾಂಗೈಹಿ, ಕಡೆಗಣ್ಣ ನೋಟದಿಂದ ಮಾಂ ಅವಲೋಕಯ, ನನ್ನನ್ನು ನೀನು ನೋಡಮ್ಮ ತಾಯೇ ಅಂತ ಹೇಳಿ ಬಹಳ ಆರ್ತತೆಯಿಂದ ಆ ದೇವಿಯನ್ನು ಆಚಾರ್ಯರು ಈ ಒಂದು ಪದ್ಯದಲ್ಲಿ ಸ್ತುತಿ ಮಾಡಿದ್ದಾರೆ. ಅಂದರೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂತಹ ಪದ್ಯ ಇದು. ಮೊದಲಿಗೆ ಸಂಬೋಧನೆಯನ್ನು ಮಾಡಿ ತಮ್ಮ ಸ್ಥಿತಿಯನ್ನು
ಸ್ಪಷ್ಟಪಡಿಸಿ. ಅಂದರೆ ದರಿದ್ರರಲ್ಲಿ ನಿಜವಾಗಿಯೂ ನಿನ್ನ ದಯೆ ಯಾರಿಗೆ ಬೇಕು ಅಂತಂದರೆ ನನಗೆ ಪ್ರಥಮಂ ಪಾತ್ರಂ, ಮೊದಲು ನನಗೆ ಬೇಕಾಗಿರುವಂಥದ್ದು, ಅದಕ್ಕೆ ನಾನೇ ಪ್ರಥಮ ಯೋಗ್ಯತೆ ಇರುವಂಥವನು. ಅಂತಹ ನನ್ನನ್ನು ನೀನು ನಿನ್ನ ಕರುಣೆಯಿಂದ ಪ್ಲಾವಿತವಾದ ಕಡೆಗಣ್ಣ ನೋಟವನ್ನು ನನ್ನ ಮೇಲೆ ಹಾಯಿಸಮ್ಮ ಅಂತ ಹೇಳಿ ಬೇಡ್ಕೊಳ್ತಾ ಇರೋವಂತಹ ಇಂಥ ಸ್ತೋತ್ರವನ್ನು ಅನುಸಂಧಾನವನ್ನು ಮಾಡಲಾಯಿತು. ನಮಸ್ಕಾರ.